ಕೆಲವು ಕಡೆ ಹೇಳ್ತಾರೆ ಯಾರು ಬೇಕಾದರೂ ಹೇಳಬಹುದು ಎಲ್ಲ ಮಂತ್ರಗಳನ್ನ ಅಂತ, ಪರ್ಟಿಕ್ಯುಲರ್ಲಿ ಗಾಯತ್ರಿ ಮಂತ್ರ ಅನ್ನಂತ. ಇನ್ನೊಂದು ಕಡೆ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಹೇಳಬಾರ್ದು ಅನ್ಲೆಸ್ ಗುರುವಿನ ಉಪದೇಶ ಇಲ್ಲ ಅಂತ ಹೇಳಿದ್ರೆ ಅಂತ. ಅಂದರೆ ಗುರುವಿನ ಉಪದೇಶ ಇದ್ರೆ ಮಾತ್ರ ಹೇಳಬೇಕು, ಇಲ್ಲ ಅಂದರೆ ಹೇಳಬಾರ್ದು ಅಂತ. ಇನ್ನೂ ಒಂದಷ್ಟಿದೆ, ಹೆಣ್ಣು ಮಕ್ಕಳು ವೇದಾಭ್ಯಾಸ ಮಾಡಬಾರ್ದು ಅಂತಾಗ್ಲಿ, ಅಥವಾ ಓಂ ಹೇಳಬೇಕು ಅಂದರೆ ಅಥವಾ ಘಂಟಾನಾದ ಮಾಡಬಾರ್ದು ಅನ್ನೋಂಥದ್ದು. ಇದೆಲ್ಲದ್ರ ಬಗ್ಗೆ ನಿಮ್ಮ ಆಲೋಚನೆ ಏನು? ನೋಡಿ, ಸಾಮಾನ್ಯವಾಗಿ ಈ ವೇದಗಳಲ್ಲೆಲ್ಲೂ ಕೂಡ ಹೆಣ್ಮಕ್ಳು ಹೇಳಬಾರ್ದು ಅಂತ ಎಲ್ಲೂ ಇಲ್ಲ. ಇನ್ನು ವೇದಗಳು ಸ್ಪಷ್ಟವಾಗಿ ಹೇಳುತ್ತೆ, ಸ್ತ್ರೀ ಹಿ ಬ್ರಹ್ಮ ಬಭೂವಿಥ. ಸ್ತ್ರೀಯರು 4 ವೇದಗಳ ಜ್ಞಾತ್ರಿ ಆಗೋದಲ್ಲ. ಉಪನಿಷತ್ ಮಂತ್ರ ಏನ್ ಹೇಳುತ್ತೆ? ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ವಿ ಆರ್ ಇನ್ ಫಸ್ಟ್ ಪ್ಲೇಸ್. ಹೆಣ್ಮಕ್ಳಿಗೆ ಮಾತೃಸ್ಥಾನವನ್ನ ಕೊಟ್ಟು ಮೊದಲ ಸ್ಥಾನದಲ್ಲಿ ಕೂರ್ಸಿದೆ. ಹಾಗಾದ್ರೆ ಅವ್ರಿಗೆ ಯಾವ ಅಧಿಕಾರ ಇಲ್ಲ ಅಂತ ಹೇಳ್ತೀರಾ? ಹಾಗಾದ್ರೆ ಎಲ್ಲ ಅಧಿಕಾರವೂ ಖಂಡಿತವಾಗಿ ಮಾತಾ ನಿರ್ಮಾತಾ ಭವತಿ, ತಾಯಿಯೇ ನಿರ್ಮಾಣ ಮಾಡುವವಳು ಅಂತ. ತಾಯಿ ಇಸ್ ದ ಮದರ್, ಇಸ್ ದ ವುಮೆನ್, ಇಸ್ ದ ಬಾಸ್. ಬಾಸ್ಗೆ ಎಲ್ಲ ಅರ್ಹತೆ ಇರಬೇಕು. ಕ್ರಿಯೇಟರ್. ಹಾಗಾಗಿ ಯಾವ್ದು ಬೇಡ ಅವಳಿಗೆ? ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಈ ಒಂದು ಸ್ಪಿರಿಚುವಲ್ ಆಧ್ಯಾತ್ಮ, ನಮ್ಮ ವೇದ ಉಪನಿಷತ್ತುಗಳ ಜ್ಞಾನ ಬೇಕೇ ಬೇಕು. ಹಾಗಾಗಿ ಅದನ್ನೇ ಬೇಡ ಅಂತ ಹೇಳಿದ್ರೆ ಏನು ಗೊತ್ತಿಲ್ಲ. ಇದೆ ಮಧ್ಯಾಂತರದಲ್ಲಿ ಬಂದಿರೋದು ವೇದಗಳೆಲ್ಲೂ ಕೂಡ ನಮ್ಗೆ ಇದರ ಪುರಾವೆ ಸಿಗೋದಿಲ್ಲ. ಎಲ್ಲೂ ವೇದಗಳು ಹೆಣ್ಮಕ್ಳು ಹೇಳ್ಬಾರ್ದು ಅಂತ ಎಲ್ಲೂ ಸಿಗೋದಿಲ್ಲ. ಇನ್ನು ಹೇಳ್ಬೇಕು ಅಂತಾನೆ ಹೇಳುತ್ತೆ. ಗೊತ್ತಾಯ್ತಾ? ಹಿಂದೆ ಎಲ್ಲ ಗಾರ್ಗೇಯಿ ಮೈತ್ರಿ, ಕೃತಯುಗದಲ್ಲಿ ಗಾರ್ಗೇಯಿ ಮೈತ್ರಿ ಋಷಿಪತ್ನಿಯರು ಮಂತ್ರದಷ್ಟಾರರಿದ್ರು. ಅವರೆಲ್ಲರೂ ಕೂಡ ಪತ್ನಿಯರಾಗಿದ್ರು ಕೂಡ, ತಾಯಂದ್ರಾಗಿದ್ರು ಕೂಡ ಈ ಒಂದು ಆಧ್ಯಾತ್ಮ ವೃತ್ತಿಯಲ್ಲಿ ಜ್ಞಾನವನ್ನ ತಿಳ್ಕೊತಾ ಇದ್ರು. ವೇದ ಅಂದ್ರೆ ಏನ್ರಿ? ಜ್ಞಾನ ಅಂತ. ವಿದ್ ಜ್ಞಾನ, ವಿದ್ ಜ್ಞಾನೇ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಜ್ಞಾನ ಬೇಡವಾ ಹೆಣ್ಮಕ್ಳಿಗೆ?